ಅಂತೂ ಇಂತೂ ರಿಷಬ್ ಶೆಟ್ಟಿ ನಟನೆಯ ಜೈ ಹನುಮಾನ್ ಸೆಟ್ಟೇರಿದೆ. ಹಂಪಿಯಲ್ಲಿ ಪೂಜೆ ಸಲ್ಲಿಸಿ ಚಿತ್ರಕ್ಕೆ ಚಾಲನೆ ಕೊಡಲಾಗಿದೆ. ಪ್ರಶಾಂತ್ ವರ್ಮಾ ನಿರ್ದೇಶನದ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಸೇರಿದಂತೆ ಖ್ಯಾತ ಕಲಾವಿದರು ಬಣ್ಣ ಹಚ್ತಾ ಇದ್ದಾರೆ. ಮಾರ್ಚ್ನಲ್ಲೇ ಚಿತ್ರೀಕರಣ ಆರಂಭವಾಗಲಿದೆ. ಮೈತ್ರಿ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ಬಹಳ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣವಾಗಲಿದೆ. ಇವತ್ತು ಪತ್ನಿ ಪ್ರಗತಿ ಶೆಟ್ಟಿ ಸಮೇತ ರಿಷಬ್ ಶೆಟ್ಟಿ ಚಿತ್ರದ ಮುಹೂರ್ತ ಸಮಾರಂಭದಲ್ಲಿ ಭಾಗಿಯಾಗಿದ್ರು. ಬಾಲಿವುಡ್ ಚಿತ್ರ ವಿತರಕ ಅನಿಲ್ ತದಾನಿ, ನಟ ತೇಜ ಸಜ್ಜಾ ಸೇರಿ ಹಲವರು ಚಿತ್ರದ ಮುಹೂರ್ತ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದಾರೆ. ಹನುಮನ ಜನ್ಮಸ್ಥಳ ಎಂದೇ ಭಕ್ತರು ಭಾವಿಸಿರುವ ಹಂಪಿಯ ಅಂಜನಾದ್ರಿ ಬೆಟ್ಟದಲ್ಲೇ ಜೈ ಹನುಮಾನ್ ಚಿತ್ರ ಪ್ರಾರಂಭಿಸಿರುವುದು ವಿಶೇಷ. ಪಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ಮೂಡಿಬರಲಿದೆ. ಉತ್ತರ ಭಾರತದ ರೈಟ್ಸ್ ಅನಿಲ್ ತದಾನಿ ಖರೀದಿಸೋದು ಪಕ್ಕಾ ಆಗಿದೆ. ಚಿತ್ರದಲ್ಲಿ ಹನುಮಂತನಾಗಿ ರಿಷಬ್ ಶೆಟ್ಟಿ ನಟಿಸ್ತಾ ಇದ್ದಾರೆ. ರಾಣಾ ದಗ್ಗುಬಾಟಿ ಕೂಡ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. 2 ವರ್ಷಗಳ ಹಿಂದೆ ತೇಜ ಸಜ್ಜಾ ನಟಿಸಿದ್ದ ಹನುಮಾನ್ ಸಿನಿಮಾ ಹಿಟ್ ಆಗಿತ್ತು. ಕಡಿಮೆ ಬಜೆಟ್ನಲ್ಲಿ ತಯಾರಾಗಿದ್ದ ಸಿನಿಮಾ ಪಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇಷ್ಟು ಕಮ್ಮಿ ಬಜೆಟ್ನಲ್ಲಿ ಇಷ್ಟು ಅದ್ಭುತವಾಗಿ ಸಿನಿಮಾ ಮಾಡಬಹುದಾ ಅಂತ ಕೆಲವರು ಅಚ್ಚರಿಗೊಂಡಿದ್ರು. ಆ ಮೂಲಕ ಪ್ರಶಾಂತ್ ವರ್ಮಾ ಕಮಾಲ್ ಮಾಡಿದ್ರು. ಸಿನಿಮಾ 200 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು. ಇನ್ನು ಹನುಮಾನ್ ಚಿತ್ರಕ್ಕೂ ಈಗ ಸೆಟ್ಟೇರಿರುವ ಜೈ ಹನುಮಾನ್ ಚಿತ್ರಕ್ಕೂ ಲಿಂಕ್ ಇದೆ. ಪ್ರಶಾಂತ್ ವರ್ಮಾ ಸಿನಿಮಾಟಿಕ್ ಯೂನಿವರ್ಸ್ನಲ್ಲೇ ಈ ಕಥೆಗಳು ಸೇರಿಕೊಳ್ಳಲಿದೆ. ಈ ಬಾರಿ ಹಲವು ಪಟ್ಟು ದೊಡ್ಡದಾಗಿ ಸಿನಿಮಾ ನಿರ್ಮಾಣವಾಗ್ತಾ ಇದೆ. ಪ್ರಗತಿ ಶೆಟ್ಟಿ ಈ ಚಿತ್ರಕ್ಕೂ ಕಾಸ್ಟ್ಯೂಮ್ ಡಿಸೈನ್ ಮಾಡುವ ಸಾಧ್ಯತೆ ಇದೆ. ಕಾಂತಾರ 1 ಬ್ಲಾಕ್ ಬಸ್ಟರ್ ಹಿಟ್ ಬಳಿಕ ರಿಷಬ್ ಶೆಟ್ಟಿ ಕೊಂಚ ವಿಶ್ರಾಂತಿ ಪಡೆದಿದ್ರು. ಇದೀಗ ಜೈ ಹನುಮಾನ್ ಚಿತ್ರಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಅಂಜನಾದ್ರಿ ಎನ್ನುವ ಕಾಲ್ಪನಿಕ ಊರಿನಲ್ಲಿ ನಡೆಯುವ ಕಥೆಯನ್ನ ಹನುಮಾನ್ ಚಿತ್ರದಲ್ಲಿ ಕಟ್ಟಿಕೊಡಲಾಗಿತ್ತು. ಆ ಊರಿನ ಯುವಕ ಹನುಮಂತು ಸಣ್ಣ ಪುಟ್ಟ ಕಳ್ಳತನ ಮಾಡಿಕೊಂಡಿರ್ತಾನೆ. ಒಮ್ಮೆ ಅಚಾನಕ್ಕಾಗಿ ಆತನಿಗೆ ರುಧಿರಾಮಣಿ ಸಿಗುತ್ತೆ. ಅದರಿಂದ ಸೂಪರ್ ಪವರ್ ಪಡೆಯೋ ಹನುಮಂತು ಮಾಡುವ ಚಮತ್ಕಾರಗಳು ಇನ್ನುಳಿದ ಕಥೆಯಾಗಿದೆ. ಆದರೆ ಆ ಚಿತ್ರದಲ್ಲಿ ಆಂಜನೇಯನ ಪಾತ್ರವನ್ನ ಹೆಚ್ಚಾಗಿ ತೋರಿಸಿರಲಿಲ್ಲ. ಆತನ ಚಮತ್ಕಾರಗಳು ಮಜಾ ಕೊಟ್ಟಿತ್ತು. ಜೈ ಹನುಮಾನ್ ಚಿತ್ರದಲ್ಲಿ ನೇರವಾಗಿ ಆಂಜನೇಯನ ಎಂಟ್ರಿ ಆಗ್ತಾ ಇದೆ. ಜೈ ಹನುಮಾನ್ ಸಿನಿಮಾ ಕತೆ ಸಂಪೂರ್ಣವಾಗಿ ಆಂಜನೇಯನ ಪಾತ್ರ ಅಂದ್ರೆ ರಿಷಬ್ ಶೆಟ್ಟಿ ಸುತ್ತಾನೆ ಸುತ್ತುತ್ತೆ. ಅಂಜನಾದ್ರಿ ಬೆಟ್ಟದಲ್ಲಿ ಮುಹೂರ್ತ ಮಾಡಿ ಚಿತ್ರತಂಡ ಗಮನ ಸೆಳೆದಿದೆ. ಮುಂದಿನ ವರ್ಷ ಅಕ್ಟೋಬರ್ನಲ್ಲಿ ಸಿನಿಮಾ ತೆರೆಗೆ ಬರುವ ನಿರೀಕ್ಷೆ ಇದೆ.